ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವತ್ತಿನ ಈ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಮತ್ತು ಅರ್ಧ ಕಪ್ ಆಗುವಷ್ಟು ಬೇಳೆ ತಗೊಂಡಿದ್ದೀನಿ. ಅಕ್ಕಿ ಮತ್ತು ಬೇಳೆ ನೀವು ಈಕ್ವಲ್ ಕ್ವಾಂಟಿಟಿನಲ್ಲೇ ತಗೋಬೇಕು. ಅಕ್ಕಿ ಜಾಸ್ತಿ ಅಥವಾ ಬೇಳೆ ಕಡಿಮೆ ಹಾಕ್ಕೊಂಡ್ರೆ ಇದು ಚೆನ್ನಾಗಾಗಲ್ಲ. ಎರಡು ಈಕ್ವಲ್ ಆಗೇ ತಗೊಳ್ಳಿ. ಸೊ ಇದನ್ನು ಕ್ಲೀನಾಗಿ ವಾಟರಲ್ಲಿ ವಾಶ್ ಮಾಡ್ಕೋಬೇಕು. ಇವಾಗ ನಾನು ತರಕಾರಿನಲ್ಲಿ ಸ್ವಲ್ಪ ಆಲೂಗಡ್ಡೆ ಮತ್ತು ಕ್ಯಾರೆಟ್, ಬೀನ್ಸ್ ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ನೀವು ಕಡಲೆಬೀಜ ಹಾಕೋದಾದರೆ ಅದನ್ನು ಈ ಟೈಮ್ನಲ್ಲೇ ಹಾಕ್ಕೊಳ್ಳಿ. ಆಮೇಲೆ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ನವಿಲುಕೋಸು ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ. ಸೊ ನಾವಿಲ್ಲಿ ಎಷ್ಟು ನೀರು ತಗೋಬೇಕಂದ್ರೆ, ನಾವು ಅಕ್ಕಿ ಮತ್ತು ಬೇಳೆ ನಾನಿಲ್ಲಿ ಎರಡು ಸೇರಿಸಿ 1 ಲೋಟದಷ್ಟು ತಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ ಒಂದು 5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ MTRದು ಬಿಸಿಬೇಳೆಬಾತ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ 1 ಪ್ಯಾಕೆಟ್ ಪೌಡರ್ನ ನಾನು ಇವಾಗಲೇ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ನೀವು ಅಕ್ಕಿ ಬೇಳೆ ಬೇಯಿಸಬೇಕಾದ್ರೂ ಕೂಡ ಅದಕ್ಕೆ ಮಸಾಲ ಪೌಡರ್ ಹಾಕೋಬೇಕಾಗುತ್ತೆ ಮತ್ತು ಒಗ್ಗರಣೆಗೂ ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ಚೆನ್ನಾಗಾಗಲ್ಲ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಸಾಂಬಾರು ಪೌಡರ್ ಇದರಲ್ಲಿ ಆಪ್ಷನಲ್. ಸೊ ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ, ಇದು ಡ್ರೈ ಆಗಬಾರ್ದು ಅಂತ. ಇವಾಗ ಪ್ರೆಷರ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಆಗೋವರೆಗೂ ಕೂಗಿಸ್ಕೊಳ್ಳಿ. 2 ವಿಸಲ್ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಸೊ 2 ವಿಸಲ್ ಆದಮೇಲೆ ಕುಕ್ಕರೆಲ್ಲ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ. ತಣ್ಣಗಾದಮೇಲೆ ಇದನ್ನು ಓಪನ್ ಮಾಡಿ. ಸೊ ಇವಾಗ 2 ವಿಸಲ್ ಆಗಿದೆ. ಸೊ ಇದು ಕುಕ್ಕರ್ ತಣ್ಣಗಾದಮೇಲೆ ನಾನಿವಾಗ ಇದನ್ನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಅಕ್ಕಿ ಮತ್ತು ಬೇಳೆ ಎಲ್ಲ ನೀಟಾಗೆ ಬೆಂದಿದೆ. ನಾನು ಹೇಳೋ ಮೆಥಡಲ್ಲೇ ಮಾಡಿದ್ರೆ ಇದು ತುಂಬ ಚೆನ್ನಾಗಾಗುತ್ತೆ. ಅಕ್ಕಿ ಬೇಳೆ ಎರಡು ಈಕ್ವಲ್ ಕ್ವಾಂಟಿಟಿನಲ್ಲೇ ತಗೋಬೇಕು, ಕಡಿಮೆ ಅಥವಾ ಜಾಸ್ತಿ ಮಾಡಬಾರ್ದು. ಸೊ ಇವಾಗ ಒಗ್ಗರಣೆಗೆ ನಾನು ಬೇರೆ ಬಾಣಲೆ ತಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಇವಾಗ ನಾನಿದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಲೈಟಾಗಿ ರೆಡ್ ಕಲರ್ ಬರಬೇಕು, ಅಲ್ಲಿವರೆಗೂ ನೀವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜೊತೆಗೆ 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಇದರಲ್ಲಿ ಹಾಕೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ನಾವು ಹುಣಸೆ ನೀರು ಕೂಡ ಹಾಕಬೇಕು. ಒಂದು ಚಿಕ್ಕ ಸೈಜ್ ಟೊಮ್ಯಾಟೊ ಇದ್ದರೆ ಸಾಕು. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ತಿದ್ದೀನಿ. ಉಪ್ಪು ನಾವು ಮೊದಲು ಕೂಡ ಹಾಕಿದ್ದೀವಿ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಹುಣಸೆ ನೀರು ಹಾಕ್ತಿದ್ದೀನಿ, ಒಂದು ಅರ್ಧ ಲೋಟದಷ್ಟು. ಇದನ್ನು ಹಾಕೋದು ತುಂಬಾ ಇಂಪಾರ್ಟೆಂಟ್, ಇಲ್ಲಾಂದರೆ ಚೆನ್ನಾಗಾಗೋದಿಲ್ಲ. ನೀವು ಟೊಮ್ಯಾಟೊ ಕಡಿಮೆನೇ ಹಾಕ್ಕೊಳ್ಳಿ, ಆದರೆ ಹುಣಸೆ ನೀರು ಮಾತ್ರ ಹಾಕಲೇಬೇಕು. ಸೊ ನಾನು ಇವಾಗಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ 2 ಟೇಬಲ್ ಸ್ಪೂನಷ್ಟು, ಜಾಸ್ತಿ ಏನು ಹಾಕೋದು ಬೇಡ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಬೆಲ್ಲ ಮಾತ್ರ ಹಾಕಲೇಬೇಕು, ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಹಾಕಿದ್ರೇ ಅದು ಚೆನ್ನಾಗಾಗೋದು. ಇನ್ನೊಂದು ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಇವಾಗ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮತ್ತು MTRದು ನಾನಿಲ್ಲಿ ಬಿಸಿಬೇಳೆಬಾತ್ ಪೌಡರ್ ಇನ್ನೊಂದು 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಪೌಡರ್ ಹಾಕೋಬೇಕು ಮತ್ತು ಅಕ್ಕಿ ಮತ್ತು ಬೇಳೆ ಬೇಯಿಸಬೇಕಾದ್ರೆ ಕೂಡ ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಮತ್ತು ಇವಾಗ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ 15 ನಿಮಿಷದವರೆಗೂ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯೋದಕ್ಕೆ ಬಿಡಬೇಕು. ಹುಣಸೆ ನೀರೆಲ್ಲ ಹಾಕಿರೋದ್ರಿಂದ ಆ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು 15 ನಿಮಿಷ ಇದನ್ನು ಹೀಗೆ ಕುದಿಸ್ಕೊಂಡ್ಮೇಲೆ ನಾವು ಅಕ್ಕಿ ಮತ್ತು ಬೇಳೆ ಎಲ್ಲ ಏನು ಬೇಯಿಸ್ಕೊಂಡಿದ್ವಿ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಮತ್ತು ವೆಜಿಟೇಬಲ್ಸ್ ನೀವು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಬಿಸಿಬೇಳೆ ಬಾತಲ್ಲಿ ಯೂಶ್ವಲಿ ತುಂಬ ತರಕಾರಿ ಹಾಕ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಹಾಕೋತಾರೆ ಅಷ್ಟೇ. ಸೊ ಇವಾಗ ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕು ಅಂತ ಅನಿಸುತ್ತೋ ಅಷ್ಟು ನೀರನ್ನ ಹಾಕ್ಕೋಬೇಕು.
ನಿಮಗೆ ಖಾರ ಎಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿಕ್ಕಾಗಿದೆ ಅಂತ ಅನ್ನಿಸ್ತಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿಯೋದಕ್ಕೆ ಬಿಡಬೇಕು. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದು ರೆಡಿಯಾಗಿದೆ ಅಂತ ಅರ್ಥ. ಸೊ ಇವಾಗ ಈ ಬಿಸಿಬೇಳೆಬಾತ್ ರೆಡಿ ಆಗಿದೆ. ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ಥರ ರೆಸಿಪೀಸ್ನ ನೋಡೋದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.